ಧ್ರುವಂತ್ ಅವರು ಗಿಲ್ಲಿಗೆ ಮೋಸ ಮಾಡ್ತಾ ಇದ್ದಾರೆ. ಉಸ್ತುವಾರಿಯಾಗಿ ಆಟನ ನೋಡ್ಕೊಳ್ಳೋದಿಕ್ಕೆ ಅಂತ ಬಿಟ್ರೆ ಗಿಲ್ಲಿಗೆ ಮೋಸ ಮಾಡ್ಬಿಟ್ಟು ಗಿಲ್ಲಿನ ಸೋಲ್ಸೋಂತ ಎಲ್ಲಾ ಪ್ರಯತ್ನನ ಮಾಡ್ತಾ ಇದ್ದಾರೆ. ದೀಪ ಆರೋ ಮುಂಚೆ ತುಂಬಾ ಜೋರಾಗಿ ಉರಿಯುತ್ತಂತೆ. ಹಂಗಾಯ್ತು ಧ್ರುವಂತ್ ಅವ್ರ ಕತೆ. ಎಸ್ಪೆಷಲಿ ಸೀಕ್ರೆಟ್ ರೂಮ್ ಇಂದ ಆಚೆ ಬಂದಾಗಿಂದಂತೂ ಕೇಳಂಗಿಲ್ಲ. ಯಾವಾಗ ಸುದೀಪ್ ಸರ್ ನೀವಿಬ್ರು ಈ ರೀತಿ ಆಡ್ತಾ ಇದ್ರೆ ನನಗೆ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬಿಟ್ರು ಅವತ್ತಿಂದ ನೋಡ್ತಾ ಇದೀವಿ ಧ್ರುವಂತ್ ಅವ್ರದ್ದು ಅತಿ ಆಗ್ತಾನೆ ಇದೆ. ಮೋಸ್ಟ್ಲಿ ಈ ವಾರ ಮನೆಗೆ ಹೋಗುವಂತ ಕ್ಯಾಂಡಿಡೇಟ್ ಅವರೇ ಆಗಿದಾರೋ ಏನೋ. ಹೌದು, ಈಗಷ್ಟೇ ಇವತ್ತಿನ ಪ್ರೊಮೋ ನೋಡಿದೆ. ಆ ಒಂದು ಪ್ರೊಮೋದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ಹಿಂಟ್ ಏನಪ್ಪಾ ಅಂತಂದ್ರೆ, ಇವತ್ತಿನ ಪ್ರೊಮೋದಲ್ಲಿ ಧ್ರುವಂತ್ ಅವರು ಎಲ್ಲೋ ಒಂದು ಕಡೆ ಫೇವರಿಸಮ್ ಮಾಡಿ ಗಿಲ್ಲಿನ ಸೋಲ್ಸೋ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಬನ್ನಿ ಅದು ಯಾವ ರೀತಿ ಏನು ಎತ್ತ ಅಂತಂದೇಳಿ ಪ್ರೋಮೋ ಬೈಟ್ಸ್ ಗಳನ್ನ ತೋರಿಸೋದನ್ನ ನಿಮ್ಗೆ ಗೊತ್ತಾಗುತ್ತೆ. ತಮ್ಮ ಸುರಂಗದಲ್ಲಿರುವ ಪೈಪ್ಗಳನ್ನು ತೆಗೆದು ದಾರಿಯನ್ನು ಸರಿಪಡಿಸಿಕೊಳ್ಳಬೇಕು. ಮೊದಲನೇದಾಗಿ ನಾವು ಅಬ್ಸರ್ವ್ ಮಾಡಬಹುದು, ಅಲ್ಲಿ ಒಂದು ಸುರಂಗ ಇದೆ. ಆ ಸುರಂಗಕ್ಕೆ ಒಂದಷ್ಟು ಪೈಪ್ ಗಳಿಂದ ಕ್ಲೋಸ್ ಮಾಡಿದ್ದಾರೆ. ಬಟ್ ಅದೇ ಪೈಪ್ಗೆ ಬಿಫೋರ್ ಅಲ್ಲಿ ರಾಶಿಕಾ ಅವರೆಲ್ಲರೂ ಕೂಡ ಹೊಡೆದಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಅಬ್ಸರ್ವ್ ಮಾಡಿದ್ವಿ. ಸೊ ಗೇಮ್ ಒಂದ್ ಸ್ವಲ್ಪ ಟ್ರಿಕ್ಕಿ ಆಗಿದೆ, ಅದನ್ನ ಅಬ್ಸರ್ವ್ ಮಾಡಿದಾಗ ಗೊತ್ತಾಯ್ತು. ಬಿಕಾಸ್ ಇನ್ನ ವಾರಗಳು ಕಡಿಮೆ ಇರೋದ್ರಿಂದ ನಾನು ಲಾಸ್ಟ್ ಒಂದು ವಾರದಲ್ಲಿ ಹೇಳಿದ್ದೆ ಗೇಮ್ಗಳು ತುಂಬಾ ಸಿಲ್ಲಿಯಾಗಿ ಕೊಡ್ತಾ ಇದಾರೆ ಅಂತಂದೇಳಿ. ಸೊ ಈಗೀಗ ಯಾಕೋ ಸ್ವಲ್ಪ ರಿಸ್ಕಿ ಆಗಿರ್ತಕ್ಕಂಥ ಗೇಮ್ಗಳನ್ನ, ತುಂಬಾ ಇಂಟ್ರೆಸ್ಟ್ ಅನ್ಸೋಂಥ ಗೇಮ್ಗಳನ್ನ ಕೊಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಇವತ್ತಿನ ಗೇಮ್ ಎಸ್ಪೆಷಲಿ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಸೊ ಕಾನ್ಸೆಪ್ಟ್ ಇಷ್ಟೇ ಸ್ನೇಹಿತರೆ, ಒಂದು ಸುರಂಗ ಇರುತ್ತೆ, ಆ ಸುರಂಗದಲ್ಲಿ ಹೋಗ್ಬೇಕು. ಸೊ ಪೈಪ್ಗಳಿಂದ ಒಂದಷ್ಟು ವೇ ಕ್ಲೋಸ್ ಆಗೋಗಿರುತ್ತೆ, ಅದರಲ್ಲಿ ದಾರಿ ಮಾಡ್ಕೊಂಡು ಆ ಕಡೆ ಹೋಗ್ಬೇಕು. ಇಷ್ಟೇ ಕಾನ್ಸೆಪ್ಟ್. ಜೋಡಿ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅಭ್ಯರ್ಥಿಗಳಾಗಿ ಆಯ್ಕೆಯಾಗುತ್ತಾರೆ. ಓಕೆ, ಆಟಗಾರರಾಗಿ ನಮ್ಮ ಧನುಷ್ ಅವರು ಮತ್ತೆ ಗಿಲ್ಲಿ ಅವರು ಇಲ್ಲಿ ಪರ್ಫಾರ್ಮ್ ಮಾಡ್ತಿರೋದನ್ನ ನಾವು ನೋಡಿದ್ವಿ. ಬಟ್ ಇಲ್ಲಿ ನಾವು ಒಂದನ್ನು ಅಬ್ಸರ್ವ್ ಮಾಡಿದಾಗೆ ಧನುಷ್ ಅವರು ಅಫ್ಕೋರ್ಸ್ ಯಾವಾಗಲೂ ಕೂಡ ಫಿಸಿಕಲ್ ಟಾಸ್ಕ್ಗಳಲ್ಲಿ ಮುಂದೆ ಇರ್ತಾರೆ. ಗಿಲ್ಲಿ ಯಾವಾಗಲೂ ಕೂಡ ಫಿಸಿಕಲ್ ಟಾಸ್ಕಲ್ಲಿ ಒಪ್ಕೊಂಡಿಲ್ಲ ಅಂದ್ರೂ ವೀಕ್. ಇದನ್ನೆಲ್ಲರೂ ಕೂಡ ಒಪ್ಕೋತಾರೆ. ಬಿಕಾಸ್ ಗಿಲ್ಲಿನೇ ಹೇಳ್ತಾನೆ, ನಾನು ಫಿಸಿಕಲ್ ಟಾಸ್ಕಲ್ಲಿ ತುಂಬ ವೀಕ್ ಇದ್ದೀನಿ ಅಂತಂದೇಳಿ. ಬಟ್ ಆದರೂ ಕೂಡ ಗಿಲ್ಲಿ ಎಲ್ಲೋ ಒಂದು ಕಡೆ ಫಾಸ್ಟ್ ಮೂವಿಂಗ್ ಆಗಿ ಇವತ್ತಿನ ಒಂದು ಗೇಮ್ನ ಆಡ್ತಾ ಇರೋದು ಎದ್ದು ಕಾಣಿಸ್ತಾ ಇತ್ತು. ಬಟ್ ಇಲ್ಲಿ ಧ್ರುವಂತ್ ಅವರು ಮತ್ತೆ ಅಶ್ವಿನಿ ಅವರು ಧ್ರುವಂತ್ ಅವ್ರು ಮತ್ತೆ ಕಾವ್ಯ ಉಸ್ತುವಾರಿ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಸಣ್ಣ ಡೌಟ್ ಬರ್ತಾ ಇದೆ ನನಗೆ. ಅದನ್ನ ನಾನು ಕನ್ಫರ್ಮ್ ಮಾಡ್ಕೊಂಡು ನಿಮಗೆ ವಿಡಿಯೋ ಕಾಲಲ್ಲಿ ಹೇಳ್ತೀನಿ. ಬಟ್ ಧ್ರುವಂತ್ ಅವ್ರು ಉಸ್ತುವಾರಿ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಹಾಗಾದ್ರೆ ಧ್ರುವಂತ್ ಅವರೇ ಯಾಕೆ ಉಸ್ತುವಾರಿ ಮಾಡಬೇಕು ಅಂತ ನಿಮ್ಗೆ ಅನಿಸ್ಬೋದು. ಬಹುಶಃ ನಿನ್ನೆ ಎಪಿಸೋಡಲ್ಲಿ ಧ್ರುವಂತ್ ಮತ್ತೆ ಮ್ಯೂಟೆಂಟ್ ರಘು ಇವರಿಬ್ಬರಲ್ಲಿ ಯಾರು ಆಟದಲ್ಲಿ ಇರಬೇಕು, ಕ್ಯಾಪ್ಟನ್ಸಿ ಆಟದಲ್ಲಿ ಯಾರು ಇರಬಾರ್ದು, ಯಾರು ಆಚೆ ಉಳ್ಕೋಬೇಕಂತ ಕೇಳಿದಾಗ ಅಲ್ಲಿ ಗಿಲ್ಲಿ ಅದನ್ನ ಪರ್ಸನಲ್ ಆಗಿ ತಗೊಂಡು ಪ್ಲಸ್ ಆಟದ ಒಂದಷ್ಟು ಎಥಿಕ್ಸ್ಗಳನ್ನ ಅರ್ಥ ಮಾಡ್ಕೊಂಡು ಯಾರು ಯಾವ ರೀತಿ ಆಡಿದ್ರನ್ನೆಲ್ಲ ಕಂಪೇರ್ ಮಾಡಿ ರಘು ಅವ್ರನ್ನ ಒಳಗಡೆ ಬಿಟ್ಟು ಧ್ರುವಂತ್ ಅವ್ರನ್ನ ಆಚೆ ಹಾಕಿದ್ರು. ಬಿಕಾಸ್ ಧ್ರುವಂತ್ ಅವ್ರು ಒಂದು ಸಲ ಹೇಳಿದ್ದು ಉಂಟು, ನನಗೆ ಕ್ಯಾಪ್ಟನ್ ಆಗೋವಂಥ ಆಸೆ ಇಲ್ಲ, ನಾನು ಯಾವಾಗಲೂ ಕೂಡ ನಾನೇ ಕ್ಯಾಪ್ಟನ್ ಆಗಿರ್ತೀನಿ ಅಂತ. ಸೊ ಅವ್ರು ಮಾತಾಡಿದಂಥ ಮಾತಿಗೆ ಅದೇ ಮುಳ್ಳಾಗಬೇಕು ಅಂತಂದು ಹೇಳಿ ಗಿಲ್ಲಿ ಆ ಒಂದು ಪನಿಷ್ಮೆಂಟ್ನ ಕೊಟ್ಟು ಅವ್ರನ್ನ ಆಚೆ ಇಟ್ಟಿದ್ದಾಯ್ತು. ಸೊ ಬಿಗ್ ಬಾಸ್ ಇದರಲ್ಲಿ ಯಾವ ರೀತಿ ತಲೆ ಓಡಿಸಿದ್ದಾರೆ ಅಂತಂದ್ರೆ, ಸೊ ನಿನ್ನೆ ಪವರ್ ಇದ್ದಿದ್ದ ಕಾರಣಕ್ಕೆ ಅಲ್ಲಿ ಪವರ್ ಇದ್ದಿದ್ದು ಗಿಲ್ಲಿಗೆ, ಆಟ ಆಡ್ತಾ ಇದ್ದಿದ್ದು ಧ್ರುವಂತ್. ಸೊ ಇವತ್ತಿನ ಒಂದು ಆಟದಲ್ಲಿ ಗಿಲ್ಲಿ ಆಟ ಆಡ್ತಾ ಇದ್ದಾನೆ, ಧ್ರುವಂತ್ ಅವರು ಉಸ್ತುವಾರಿ ನಡೆಸ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಇಟ್ಸ್ ಓಕೆ, ಈ ಒಂದು ಎಂಟರ್ಟೈನ್ಮೆಂಟ್ ನೋಡೋಂಥ ಆಡಿಯನ್ಸ್ಗೆ ಅವಶ್ಯಕತೆ ಇತ್ತು. ಬಟ್ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರೋದೇನಪ್ಪ ಅಂತಂದರೆ, ಅಶ್ವಿನಿ ಗೌಡ ಅವರು ಇಲ್ಲಿ ಆಟಗಾರ್ತಿ ಆಗಿದ್ದಾರೋ ಅಥವಾ ಈಗ ಇದು ಮೇಲ್ ವರ್ಷನಲ್ಲಿ ಆಡ್ತಿರ್ತಕ್ಕಂಥ ಗೇಮ್ ಆಯಿತು, ಫಿಮೇಲ್ ವರ್ಷನ್ಸಲ್ಲಿ ಒಂದು ಗೇಮನ್ನು ಆಡಿಸ್ಬೇಕಾಗುತ್ತೆ ಅಥವಾ ಇದೇ ಗೇಮನ್ನು ಆಡಿಸ್ತಾರೋ ಗೊತ್ತಿಲ್ಲ. ಸೊ ಇದರಲ್ಲಿ ಯಾವ ರೀತಿ ಏನು ಎತ್ತ ಅಂತಂದೇಳಿ ನಾವು ಇವತ್ತಿನ ಒಂದು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗೋದು. ಬಟ್ ಇಲ್ಲಿ ಗಿಲ್ಲಿ ಮತ್ತೆ ಧನುಷ್ ಇವರಿಬ್ಬರಲ್ಲಿ ಯಾರು ಗೆಲ್ಬೋದು ಅಂತ ಕೇಳಿದ್ರೆ ಆಬ್ವಿಯಸ್ಲಿ ನೀವುಗಳೇ ಹೇಳ್ತೀರಾ ಧನುಷ್ ಅವರೇ ಗೆಲ್ತಾರೆ ಅಂತಂದೇಳಿ. ಸೊ ನೋಡೋಣ ಈ ಒಂದು ಆಟದಲ್ಲಿ ನೆಕ್ಸ್ಟ್ ಗಿಲ್ಲಿ ಮತ್ತೆ ಧನುಷ್, ಗಿಲ್ಲಿ ಮತ್ತೆ ಧ್ರುವಂತ್ ಏನೇನೆಲ್ಲ ಆಗಿದೆ ಅಂತ. ಓಕೆ, ನಾವಿಲ್ಲಿ ಇನ್ನೊಂದನ್ನು ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ಲೇಡೀಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಆಟಕ್ಕೆ. ರಾಶಿಕಾ ಕೂಡ ಆಟ ಆಡ್ತಾ ಇರೋದನ್ನ ನಾವು ಕಾಸ್ಟ್ಯೂಮ್ ಅದೆಲ್ಲ ಸ್ವಲ್ಪ ನೋಡಿದಾಗ ಗೊತ್ತಾಯ್ತು. ರಾಶಿಕಾ ಕೂಡ ಒನ್ ಆಫ್ ದ ಪ್ಲೇಯರ್ ಆಗಿ ಈ ಒಂದು ಆಟದಲ್ಲಿದ್ದಾಳೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಗಿಲ್ಲಿಗೆ ಸಪೋರ್ಟಿವ್ ಆಗಿ ರಾಶಿಕಾ ಮಾತಾಡ್ತಿರೋದ್ರಿಂದ ಮೋಸ್ಟ್ಲಿ ಗಿಲ್ಲಿ ಮತ್ತೆ ರಾಶಿಕಾ ಒಂದು ಟೀಮ್ ಆಗಿರ್ಬೋದಾ ಗೊತ್ತಿಲ್ಲ. ಸೊ ಇವತ್ತಿನ ಒಂದು ಎಪಿಸೋಡ್ನ ಲೈವ್ ಅಲ್ಲಿ ನೋಡಿರೋರು ಕೂಡ ಇದಕ್ಕೆ ಆಲ್ರೆಡಿ ಬಂದು ಕಮೆಂಟ್ ಹಾಕ್ಬೋದು. ಅಫ್ಕೋರ್ಸ್ ನಾನು ಕೂಡ ನೋಡಿದ್ದೀನಿ, ಬಟ್ ಆದರೂ ನಾನು ಪ್ರೊಮೋದಲ್ಲಿ ಇರೋದನ್ನ ಇದ್ದಾಗೇನೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಧ್ರುವಂತ್ ಅವರು ಒಂದನ್ನ ನೀವು ಹೇಳಿದ್ದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಏನಪ್ಪಾ ಅಂತಂದ್ರೆ, ಪೈಪನ್ನ ಆಚೆ ಹಾಕಂಗಿಲ್ಲ ಅಂತ ಹೇಳಿದ್ರು. ಸರಿ, ಪೈಪನ್ನ ಆಚೆ ಹಾಕಂಗಿಲ್ಲ ಅಂತ ಹೇಳಿದ್ದು ಓಕೆ, ಬಟ್ ಪೈಪನ್ನು ಆಚೆ ಹಾಕದೆ ಒಂದು ಪೈಪ್ ಆಚೆ ಹೋಗಿದೆ ಅಂದಾಗ ಮತ್ತೆ ವಾಪಸ್ ಹೊರಗಡೆಯಿಂದ ಬಂದದನ್ನ ಚುಚ್ಚೋದಕ್ಕಾಗಲ್ಲ. ಯಾಕೆ ಅಂತಂದ್ರೆ ನೀವು ಸ್ಟಾರ್ಟಿಂಗಲ್ಲಿ ಅಬ್ಸರ್ವ್ ಮಾಡ್ಬೋದು, ಪೈಪನ್ನು ಚುಚ್ಚುವಂಥ ಕೆಲಸ ಮಾಡ್ತಾ ಇದ್ದಿದ್ದು ಅಶ್ವಿನಿ ಗೌಡ ಅವರು. ಸೊ ಅದನ್ನ ಆಟ ಆಡ್ತಿರ್ತಕ್ಕಂಥ ಕಂಟೆಸ್ಟೆಂಟೇ ಚುಚ್ಚಬೇಕಾ ಅದು ಕೂಡ ಕ್ಲಾರಿಟಿ ಇಲ್ಲ. ಸೊ ಈಗ ಪೈಪನ್ನ ಆಚೆ ಎಸೆಯಂಗಿಲ್ಲ, ತೆಗೆದು ಹೊರಗಡೆ ಬೀಳ್ಸಂಗಿಲ್ಲ ಅಂತ ಧ್ರುವಂತ್ ಅವ್ರು ಹೇಳ್ತಾ ಇದ್ದಾರೆ. ಸರಿ, ಒಂದ್ಸಲ ವಾರ್ನ್ ಕೊಡ್ಬೋದಿತ್ತು, ಬಟ್ ಅದನ್ನು ಹೊರತುಪಡಿಸಿ
ಪದೇ 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 ಆಲ್ರೆಡಿ ಡೆಡ್ ಎಂಡ್ಗೆ ಬಂದಾಗ ಅಲ್ಲಿ 10 ಸೆಕೆಂಡ್ ಪಾಸ್ ಮಾಡಿದ್ದಾರೆ. ಸೊ ಇದು 10 ಸೆಕೆಂಡ್ ಪಾಸ್ ಮಾಡೋದನ್ನು ಅಬ್ಸರ್ವ್ ಮಾಡಿದಾಗ ಎಲ್ಲೋ ಒಂದು ಕಡೆ ಅನ್ಸೋದೇನಪ್ಪ ಅಂತಂದ್ರೆ ಗಿಲ್ಲಿ ಚೆನ್ನಾಗಿ ಆಟ ಆಡ್ತಾ ಇರೋದನ್ನು ನೋಡಿ ತಡ್ಕೊಳಕ್ಕಾಗದೆ ಧ್ರುವಂತ್ ಅವ್ರು ಈ ರೀತಿ ಮಾಡಿದ್ರ ಅನ್ನೋದು ಸ್ವಲ್ಪ ಕಾಣಿಸ್ತಾ ಇದೆ. ಪ್ಲಸ್ ಧ್ರುವಂತ್ ಅವರು ಗಿಲ್ಲಿ ಮೇಲೆ ಇರ್ತಕ್ಕಂಥ ಒಂದು ಪರ್ಸನಲ್ ರಿವೆಂಜ್ ಏನಿತ್ತು ಅದನ್ನೇನಾದರೂ ಆಟದಲ್ಲಿ ಅದನ್ನ ಯೂಸ್ ಮಾಡ್ಕೋತಾ ಇದಾರ ಅಂತಾನು ಅನಿಸ್ತಾ ಇದೆ. ಬಾಯಿ ಮುಚ್ಕೊಂಡು ಕೂತ್ಕೊ ನಾನು ಮಾಡ್ತೀನಿ. ಬಿಗ್ ಬಾಸ್ ಓಕೆ, ನಾವಿಲ್ಲಿ 3 ವಾಕ್ಯಗಳನ್ನ ಅಬ್ಸರ್ವ್ ಮಾಡ್ಬೋದು. ಮೊದಲನೇದಾಗಿ ಕಾವ್ಯ ಹೇಳ್ತಕ್ಕಂಥದ್ದು ಅವನಿಗೆ ಅನ್ಫೇರ್ ಆಗುತ್ತಲ್ಲ ಅಂತಂದೇಳಿ. ಅಫ್ಕೋರ್ಸ್ ಕಾವ್ಯ ಅನ್ಫೇರ್ ಯಾರಿಗ ಹೇಳ್ತಿದ್ದಾಳೆ, ಅದು ಧನುಷ್ಗ ಅಥವಾ ಗಿಲ್ಲಿಗ ಅಂತಾನು, ಮೋಸ್ಟ್ಲಿ ಗಿಲ್ಲಿಗೆ ಹೇಳಿದಾಳೆ ಅಂತಾನೆ ಇಟ್ಕೊಳ್ಳೋಣ. ಇನ್ನ ಎರಡನೇದಾಗಿ ಸ್ಪಂದನ ಮತ್ತೆ ರಕ್ಷಿತಾ ಕೂತಿದ್ದಂತವ್ರು ಮಾತಾಡ್ತಾರೆ, ರಾಶಿಕಾ ಮಾತಾಡ್ತಾಳೆ. ಆಟದಲ್ಲಿ ಇರ್ತಕ್ಕಂಥವ್ರು ಓಕೆ, ಬಟ್ ಆಟದಿಂದ ಆಚೆ ಇರ್ತಕ್ಕಂಥ ರಕ್ಷಿತಾ ಮತ್ತೆ ಸ್ಪಂದನ ಇವರು ಮಾತಾಡ್ತಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಉಸ್ತುವಾರಿದೆ ತಪ್ಪು ಅಂತ ಹೇಳ್ತಿದ್ದಾರೆ. ಸೊ ಈ ಮಾತು ಉಸ್ತುವಾರಿದೆ ತಪ್ಪು ಅನ್ನೋ ರೀತಿ ಬಂದಿದೆ ಅಂದಮೇಲೆ ಡೆಫಿನೆಟ್ಲಿ ಧ್ರುವಂತ್ ಅವರು ಪರ್ಸ್ನಲ್ ಆಗಿ ಏನೋ ಒಂದಷ್ಟು ಸಾಧಿಸೋದಕ್ಕೆ ಹೋಗಿ ಸಿಗಾಕೊಂಡಿದ್ದಾರೆ. ಅದಕ್ಕೆ ಪನಿಷ್ಮೆಂಟ್ ಏನಾಗಬೇಕು ಅದು ವಾರದ ಅಂತ್ಯದಲ್ಲಿ ಸುದೀಪ್ ಸರ್ ವಾರದ ಕತೆ ಕಿಚನ್ ಜೊತೆ ಆ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಏನು ಅನುಭವಿಸ್ಬೇಕು ಅದನ್ನ ಅನುಭವಿಸ್ತಾರೆ. ಓಕೆ, ಯಾಕೆ ಅಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಸ್ಕ್, ಕ್ಯಾಪ್ಟನ್ಸಿ. ಈ ಒಂದು ಟಾಸ್ಕ್ ಏನಿದೆ ಇದು ಲಾಸ್ಟ್ ಕ್ಯಾಪ್ಟನ್. ಈಗ ಯಾರು ಆಗ್ತಾರೆ ಲಾಸ್ಟ್ ಕ್ಯಾಪ್ಟನ್, ಅವರು ಕೊನೆವರೆಗೂ ಅವರೇ ಕ್ಯಾಪ್ಟನ್ ಆಗಿರ್ತಾರೆ. ಪ್ಲಸ್ ಅವರು ಬಿಗ್ ಬಾಸ್ ಮನೆಯ ಫೈನಲ್ ಕಂಟೆಸ್ಟೆಂಟ್ ಆಗಿ ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗ್ತಾರೆ. ಇದು ಇರ್ತಕ್ಕಂಥದ್ದು, ಇದನ್ನ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಅವ್ರದ್ದೇ ಆದಂಥ ಒಂದು ಶ್ರಮ ಕೊಟ್ಟು ಆಡ್ತಿರ್ಬೇಕಾದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗಿಲ್ಲಿ ಅವನ ಒಂದು ಪೊಟೆನ್ಷಿಯಲ್ ಏನಿದೆ ಅದನ್ನ ಮೀರಿ ಅವನು ಆಟ ಆಡ್ತಿರ್ಬೇಕಾದ್ರೆ ಅದಕ್ಕೆ ಆದಷ್ಟು ಸಪೋರ್ಟ್ ಮಾಡಬೇಕು. ಇಲ್ಲಾಂದ್ರೆ ಉಸ್ತುವಾರಿ ಏನಿದೆ ಕರೆಕ್ಟಾಗಿ ಮಾಡಬೇಕಾಗಿತ್ತು. ಬಟ್ ಧ್ರುವಂತ್ ಅವ್ರು ಎಲ್ಲೋ ಒಂದು ಕಡೆ ಎಡವಿದ್ದಾರೆ, ತಪ್ಪು ಮಾಡಿದ್ದಾರೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ನಾನು ಬರೀ ಪ್ರೊಮೋ ನೋಡ್ಬಿಟ್ಟು ಹೇಳ್ತಾ ಇಲ್ಲ, ಆಕ್ಚುಲ್ ಆಗಿ ಇವತ್ತಿನ ಒಂದು ಲೈವ್ ಏನೇನೆಲ್ಲ ಆಗ್ತಿದೆ ಅದನ್ನ ಅಬ್ಸರ್ವ್ ಮಾಡಿನೇ ಹೇಳ್ತಾ ಇದ್ದೀನಿ. ಅಲ್ಲೂ ಕೂಡ ಅದೇ ಒಂದು ಪ್ರಾಬ್ಲಮ್ ಆಗಿರೋದು. ಧ್ರುವಂತ್ ಅವ್ರು ನಿಜವಾಗ್ಲೂ ತಪ್ಪು ಮಾಡಿದ್ದಾರೆ. ಗಿಲ್ಲಿನ ಸೋಲಿಸ್ಬೇಕು ಅಂತಂದೇಳಿ ಎಲ್ಲೋ ಒಂದಷ್ಟು ಕಡೆ 2-3 ಕಡೆ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು, ಉಸ್ತುವಾರಿ ಅನ್ನೋ ಪವರ್ನ ಯೂಸ್ ಮಾಡ್ಕೊಂಡು ಪರ್ಸ್ನಲ್ ಆಗಿ ಅದನ್ನ ತೀರ್ಸ್ಕೊತಾ ಇರ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ಬೇಕಾದ್ರೆ ನಿಮ್ಗೆ ಇದು ಡೌಟ್ ಇದ್ರೆ ಇವತ್ತಿನ ಎಪಿಸೋಡ್ನ ನೀವು ನೋಡಿ, ಅವಾಗ ನಿಮ್ಗೆ ಅನ್ಸುತ್ತೆ ನಾನು ಯಾವುದನ್ನು ಕೂಡ ತಪ್ಪಾಗಿ ಹೇಳಿಲ್ಲ ಅಂತಂದೇಳಿ. ಸೊ ಇದಿಷ್ಟು ಇವತ್ತಿನ ಪ್ರಮೋದ ರಿವ್ಯೂ ಆಗಿತ್ತು. ಇದ್ರ ಬಗ್ಗೆ ಏನನ್ಸುತ್ತೆ ಅದನ್ನ ನೀವು ಕಮೆಂಟ್ ಅಂತ ತಿಳಿಸಿ. ಪ್ಲಸ್ ಇದ್ರ ಜೊತೆಗೆ ಇನ್ನೊಂದು ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಮತ್ತೆ ಧ್ರುವಂತ್ ವರ್ಸಸ್ ಗಿಲ್ಲಿ ನಟ ಅದೊಂದು ಜಗಳ ಕನ್ವರ್ಸೇಷನ್ ನಡೆದಿದೆ. ಅದನ್ನ ಇಮಿಡಿಯೇಟ್ ಆಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆಲ್ರೆಡಿ ವಿಡಿಯೋ ಲೆಂತಿ ಆಗೋಯ್ತು. ಸೊ ಇದು ಫಸ್ಟ್ ಪ್ರೊಮೋ, ಇವತ್ತಿನ ಒಂದು ಫಸ್ಟ್ ಪ್ರೊಮೋ ಏನಿತ್ತು ಅದರ ಒಂದು ರಿವ್ಯೂ ಆಗಿರುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೆ ಆದಷ್ಟು ಬೇಗ ನೆಕ್ಸ್ಟ್ ಇಮಿಡಿಯೇಟ್ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾನು ನಿಮ್ಮ ರಘುವರ್ಯ. ಲವ್ ಯು ಆಲ್.